ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ ಸಜೀವ್ ಯೂಟ್ಯೂಬ್ ಚಾನಲ್. ಡೇಟಾ ಇಂಟರ್ಪ್ರಿಟೇಷನ್ ಕಂಟಿನ್ಯೂಷನಲ್ಲಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ಪೈ ಚಾರ್ಟ್ ಪ್ರಾಬ್ಲಮ್ಸ್ ಬಂದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಮತ್ತು ಪೈ ಚಾರ್ಟ್ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಈ ಸೆಷನಲ್ಲಿ ನೋಡೋಣ. ಓಕೆ, ಫಸ್ಟ್ ಸೆಷನ್ ನೋಡಿ. ಪೈ ಚಾರ್ಟಲ್ಲಿ ನಾನು ಇನಿಷಿಯಲ್ ಅಂದರೆ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಪಾರ್ಟ್ 1ನಲ್ಲಿ ಹೇಳಿದ್ದೆ. ಪೈ ಚಾರ್ಟಲ್ಲಿ ನಿಮಗೆ ಬಂದರೆ ಎರಡು ಥರ ಬರುತ್ತೆ. ಒಂದು ಪರ್ಸೆಂಟೇಜು, ಇವಾಗ ನಾನು ಸಾಲ್ವ್ ಮಾಡ್ತಿರೋದೆಲ್ಲ ಪರ್ಸೆಂಟೇಜ್ ರಿಲೇಟೆಡ್ ಪ್ರಾಬ್ಲಮ್ಸು. ಒಂದು ಪರ್ಸೆಂಟೇಜ್ ರಿಲೇಟೆಡ್ ಬರುತ್ತೆ, ಇಲ್ಲ ಇನ್ನೊಂದು 360 ಡಿಗ್ರಿ ರಿಲೇಟೆಡ್ ಬರುತ್ತೆ. ಡಿಗ್ರಿ ರಿಲೇಟೆಡ್ನ ನೆಕ್ಸ್ಟು ಸೆಷನಲ್ಲಿ, ಬೇರೆ ಸೆಷನಲ್ಲಿ ಸಾಲ್ವ್ ಮಾಡೋಣ. ಓಕೆ, ಈಗ ಇರ್ತಕ್ಕಂಥ ಪ್ರಾಬ್ಲಮ್ಸು ಪರ್ಸೆಂಟೇಜ್ ರಿಲೇಟೆಡ್. ಈ 100%ನ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಈ ಪೈ ಚಾರ್ಟಲ್ಲಿ. ನೋಡಿ, ಮಾರ್ಕೆಟ್ ಶೇರ್ ಅಂತ ಕೊಟ್ಟಿದ್ದಾರೆ. ಮಾರ್ಕೆಟ್ ಶೇರ್ ಇನ್ ಪರ್ಸೆಂಟೇಜ್. SBI ಇದೆಷ್ಟು, BOB, ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು ಆ್ಯಂಡ್ ಅದರ್ ಬ್ಯಾಂಕ್ಸ್ ಮಾರ್ಕೆಟ್ ಶೇರ್ ಎಷ್ಟಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇದ್ರ ಮೂಲಕ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದಾದರೆ, ಫಸ್ಟ್ ಕ್ವಶನ್, ಇಫ್ ದ ವ್ಯಾಲ್ಯೂ ಆಫ್ ದ ಮಾರ್ಕೆಟ್ ಶೇರ್ ಆಫ್ BOI ಮಾರ್ಕೆಟ್ ಶೇರ್ ಏನಿದೆ 11%, ಅದು ಬಂದ್ಬಿಟ್ಟು 4,000 ಕೋಟಿ, 4,000 crores. ದೆನ್ ದ ಮಾರ್ಕೆಟ್ ಶೇರ್ ಆಫ್ BOB ಆ್ಯಂಡ್ ಆಕ್ಸಿಸ್ ಬ್ಯಾಂಕ್ ಟುಗೆದರ್. BOB ಮತ್ತು ಆಕ್ಸಿಸ್ ಬ್ಯಾಂಕ್ ಟುಗೆದರ್ ಎಷ್ಟು ಅಮೌಂಟ್ ಇದೆ, ಮಾರ್ಕೆಟ್ ಶೇರ್ ಇನ್ ಟರ್ಮ್ಸ್ ಆಫ್ ಅಮೌಂಟಲ್ಲಿ ಎಷ್ಟಿದೆ ಅಂತ ಕಂಡುಹಿಡಬೇಕು. ಫಸ್ಟ್ ಏನು ಮಾಡಬೇಕು ನಾವಿಲ್ಲಿ, ಈ BOI ಎಷ್ಟು ಕೊಟ್ಟಿದೆ ನಮಗೆ, 4,000 ಕೋಟಿ ಕೊಟ್ಟಿದ್ದಾನಲ್ಲ, ಅದನ್ನು 100%ಗೆ ಕನ್ವರ್ಟ್ ಮಾಡ್ಕೋಬೇಕು. 100%ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಅದರಲ್ಲಿ ನೋಡಿ, BOB ಮತ್ತು ಆಕ್ಸಿಸ್ ಬ್ಯಾಂಕ್ದು ಎಷ್ಟಿದೆ, 34 + 33 ದಟ್ ಈಸ್ ಈಕ್ವಲ್ ಟು ಎಷ್ಟಾಯಿತು, 67%. ಎಷ್ಟು ಅದರಲ್ಲಿ ಕಂಡುಹಿಡಬೇಕು, ಸಿಂಪಲ್ ಕ್ವಶನ್. ಫಸ್ಟ್ ಏನು ಮಾಡೋಣ, ನಾವು BOBದು ಕಂಡುಹಿಡಿಯೋಣ. 100%ಗೆ ಎಷ್ಟಿದೆ ಅಂತ. ಪರ್ಸೆಂಟೇಜ್ 11 ಬರುತ್ತೆ. ಸೊ ನಾವು ಎಕ್ಸ್ನ ನೋಡಿ, ಲಾಸ್ಟ್ ಟೈಮೆಲ್ಲ ಪ್ರೀವಿಯಸ್ ಆಗಿ ಮಾಡ್ದಂಗೆ ಕ್ವಶನ್ನ ಸಾಲ್ವ್ ಮಾಡ್ಕೊಂಡು ಹೋದರೆ 11% ಈಸ್ ಈಕ್ವಲ್ ಟು 4 crores. ಓಕೆ, 4,000 ಕೋಟಿ. ಅದೇ 100% ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ರೆ ನೀವು, ಎಕ್ಸ್ ಈಸ್ ಈಕ್ವಲ್ ಟು, ನಮಗೆ ಅಮೌಂಟ್ ಬೇಕಲ್ವಾ, 100%ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್. 4,000 × 100 ಡಿವೈಡೆಡ್ ಬೈ 11 ಮಾಡಿದರೆ ಯು ವಿಲ್ ಗೆಟ್ ಅರೌಂಡ್ 36,363 36,363 ಕೋಟಿ 100%ಗೆ. ಈ 100% ವ್ಯಾಲ್ಯೂ ಇದೆಯಲ್ಲ, 100% ಅಮೌಂಟ್ನ ನಾವು ಅದರಲ್ಲಿ ಏನು ಮಾಡಬೇಕು, BOB ಮತ್ತು ಆಕ್ಸಿಸ್ ಬ್ಯಾಂಕ್ ಟುಗೆದರ್ ಮಾರ್ಕೆಟ್ ಶೇರ್ ಅಂತ ಕಂಡಿಬೇಕು. BOB ಆಕ್ಸಿಸ್ ಬ್ಯಾಂಕ್ ಎಷ್ಟಿದೆ, 34 ಮತ್ತು 33, ಅವೆರಡನ್ನ ಆ್ಯಡ್ ಮಾಡಿದರೆ ನಮಗೆ ಬರೋದು 67%. ಓಕೆ, ನೋಡಿ 100% ಅಮೌಂಟ್ ಬಂದ್ಬಿಟ್ಟು 36,363 ಇದೆ. ಬೇಕಾಗಿರೋದು ನಮಗೆ 60% ಅಮೌಂಟ್ ಈಸ್ ಈಕ್ವಲ್ ಟು ಎಕ್ಸ್ ಅಥವಾ ವೈ ಅಂತ ತಗೊಂಡ್ರೆ, ವೈ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ 363 ಇಂಟು 67 ಡಿವೈಡೆಡ್ ಬೈ 100 ಅಂತ ಮಾಡಿದರೆ ಯು ವಿಲ್ ಗೆಟ್ ಅರೌಂಡ್ 24,363 crores ಆಫ್ ದ ಅಮೌಂಟ್. ಗೊತ್ತಾಯ್ತಲ್ಲ, ಸಿಂಪಲ್ ಕ್ವಶನ್. ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದು 11% ಏನಿದೆ, ಅದು 4,000 ಕೋಟಿ ಅಮೌಂಟ್ ಅಂತ ಕೊಟ್ಟಿದ್ದಾನೆ. ಅದನ್ನು ನಾವೇನು ಮಾಡಬೇಕು, 100%ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕಂಡುಹಿಡಿದು, ಆ 100%ಅಲ್ಲಿ ನಾವು 67% ಎಷ್ಟಿದೆ ಅಂದರೆ ಟೋಟಲ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಮತ್ತು ಆಕ್ಸಿಸ್ ಬ್ಯಾಂಕ್ದು ಎಷ್ಟಿದೆ ಅಂತ ಕಂಡುಹಿಡಬೇಕು. ಅದೆಷ್ಟು ಬರುತ್ತೆ, 24,363 ಕೋಟಿ, 24,363 crores. ಓಕೆ, ನೆಕ್ಸ್ಟ್ ಕ್ವಶನ್.
ಇಫ್ ದ ಮಾರ್ಕೆಟ್ ಶೇರ್, ನೋಡಿ ಕರೆಕ್ಟಾಗಿ ಓದಬೇಕು ಕ್ವಶನು. ಇಫ್ ದ ಮಾರ್ಕೆಟ್ ಶೇರ್ ಅದರ್ ದೆನ್ ಆಕ್ಸಿಸ್ ಆ್ಯಂಡ್ ಬಿ ಒ ಬಿ, ಅದರ್ ದೆನ್ ಅಂತ ಕೊಟ್ಟಿದ್ದಾನೆ, ಆಕ್ಸಿಸ್ ಆ್ಯಂಡ್ ಬಿ ಒ ಬಿ ಬಿಟ್ಟು 335,000 ಕೋಟಿ ಇದೆ, 335,000 crores ಇದೆ. ದೆನ್ ಫೈಂಡ್ ದ ಮಾರ್ಕೆಟ್ ಶೇರ್ ಆಫ್ ಬಿ ಒ ಐ ಆ್ಯಂಡ್ ಎಚ್ ಡಿ ಎಫ್ ಸಿ. ಬಿ ಒ ಐ ಮತ್ತು ಎಚ್ ಡಿ ಎಫ್ ಸಿದು ಮಾರ್ಕೆಟ್ ಶೇರ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಆಕ್ಸಿಸ್ ಬ್ಯಾಂಕ್ ಮತ್ತು ಬಿ ಒ ಬಿ ಎಷ್ಟಿದೆ ಇಲ್ಲಿ ಪರ್ಸೆಂಟೇಜ್ ನಮಗೆ? ಆಕ್ಸಿಸ್ ಬ್ಯಾಂಕ್ ನೋಡಿ 33, ಬಿ ಒ ಬಿ 67, ಒಟ್ಟೆಷ್ಟಾಯಿತು 67% ಆಯಿತು. ಓಕೆ, ಅವೆರಡು ಸರಿ. ಅದರ್ ದೆನ್ ದಿಸ್ 100ಅಲ್ಲಿ 67% ತೆಗೆದ್ರೆ ನಿಮಗೆ ಉಳಿಯೋದು 33%. ಸೊ ಅದರ್ ದೆನ್ ಇದು ತೆಗೆದ್ರೆ 33% ಎಷ್ಟು ಕೊಟ್ಟಿದ್ದಾನೆ? 335,000 ಕೋಟಿ ಅಂತ ಕೊಟ್ಟಿದ್ದಾನೆ. ನಮಗೆ ಗೊತ್ತು 335,000 ಕೋಟಿ ಅದೆಷ್ಟು? 33%. ಸೊ ಎಕ್ಸ್ ಈಸ್ ಈಕ್ವಲ್ ಟು 100%. ಸೇಮ್ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅದೇ ಥರ ಎಕ್ಸ್ ಕಂಡುಹಿಡಿಯೋದಾದರೆ 335,000 into 100 divided by 33. You will get 1015151 crores ಅಂತ ಬರುತ್ತೆ ನಿಮಗೆ. 10,15,000 ಓಕೆ ಕೋಟಿ ಬರುತ್ತೆ. ಅದೆಷ್ಟು? 100%. ನಮಗೆ 100% ಸಿಕ್ಕಾದ್ಮೇಲೆ ನಾವೇನು ಮಾಡ್ತೀವಿ ಈಗ? ನಮಗೆ ಫೈಂಡ್ ದ ಮಾರ್ಕೆಟ್ ಶೇರ್ ಬಿ ಒ ಐ ಮತ್ತು ಎಚ್ ಡಿ ಎಫ್ ಸಿದು. ಬಿ ಒ ಐ ಎಫ್ ಡಿ ಎಫ್ ಸಿ ಮಾರ್ಕೆಟ್ ಶೇರ್ ಎಷ್ಟಿದೆ ನೋಡೋಣ. ಬಿ ಒ ಐ 11%, ಎಚ್ ಡಿ ಎಫ್ ಸಿ 16%, ಟೋಟಲ್ಲು 27%. ಸೊ ಈಗ 27%ನ ತೆಗೆಯೋದಾದರೆ ಇದರಲ್ಲಿ ದಿಸ್ ಇಸ್ ದ ಟೋಟಲ್ ಅಮೌಂಟ್. ಈ ಟೋಟಲ್ ಅಮೌಂಟಲ್ಲಿ 27% ಬೇಕು. 1015151 ಇಂಟು 27% ಡಿವೈಡ್ ಬೈ 100. ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ 274,090 ಕೋರ್ಸ್ ಬರುತ್ತೆ. ಓಕೆ, 2,74,090 ಕೋಟಿ ಬರುತ್ತೆ. This is the correct answer. Okay, B is the correct answer. Next question, find the approximate ratio of market share between BOI and BOB. ನೋಡಿ ಸಿಂಪಲ್ ಇದೆ. ಮಾರ್ಕೆಟ್ ಶೇರ್ ರೇಷಿಯೋ ಅಂತಾನೆ ಕೇಳಿದ, ಅವನು ವ್ಯಾಲ್ಯೂ ಕೇಳಿಲ್ಲ. ನೋಡಿ ರೇಷಿಯೋ ಆಫ್ ಮಾರ್ಕೆಟ್ ಶೇರ್ ಬಿಟ್ವೀನ್ BOI ಎಷ್ಟು 11 ಎಷ್ಟು ಅಪ್ರಾಕ್ಸಿಮೇಟ್, BOB ಎಷ್ಟು 34. 11 ones 11 threes. Okay, 1:3 is the correct answer. Next question, ಸ್ವಲ್ಪ ಲೆಂತಿ ಆಗಿರುತ್ತೆ ಅಂತ ಸಡನ್ನಾಗಿ ಸ್ಪೀಡಾಗಿ ಅಥವಾ ಕೆಲವರು ಏನು ಮಾಡ್ತಾರೆ, ಲೆಂತ್ ಇದೆ ಕ್ವಶನ್ನು ಟಫ್ ಇರುತ್ತೆ ಅಂದ್ಕೊತಾರೆ. ಬಟ್ ಲೆಂತ್ ಇರೋ ಕ್ವಶನ್ಸ್ ಅಷ್ಟು ಈಸಿ ಇರೋದು, ಬೇರೆ ಯಾವುದೋ ಕ್ವಶನ್ಸು ಈಸಿ ಇರಲ್ಲ ಅಂತ. ನೋಡಿ ಈ ಕ್ವಶನ್ ಓದೋಣ. ಇಫ್ ದ ಮಾರ್ಕೆಟ್ ಶೇರ್ ಆಫ್ ಆಕ್ಸಿಸ್ ಬ್ಯಾಂಕ್ ಡಬಲ್ಸ್ ಇನ್ ದ ಇಯರ್. ನೋಡಿ ಮಾರ್ಕೆಟ್ ಶೇರ್ ಇದೆ ಆಕ್ಸಿಸ್ ಬ್ಯಾಂಕ್ದು, ಅದೇನು ಮಾಡುತ್ತೆ ನೆಕ್ಸ್ಟ್ ಇಯರು ಡಬಲ್ ಆಗುತ್ತೆ. 33 ಇದ್ದಿದ್ದು 66 ಆಗುತ್ತೆ. ಓಕೆ, 66 ಆಗುತ್ತೆ ಇನ್ ದ ಮಾರ್ಕೆಟ್ ಶೇರ್. ಓಕೆ, ನೆಕ್ಸ್ಟ್ ಇಯರ್ ವೈಲ್ ದ ಮಾರ್ಕೆಟ್ ಶೇರ್ ಆಫ್ ಆಲ್ ದ ಅದರ್ ಬ್ಯಾಂಕ್ಸ್ ರಿಮೈನ್ ಕಾನ್ಸ್ಟೆಂಟ್ ಅಟ್ ದೇರ್ ಎಕ್ಸಿಸ್ಟಿಂಗ್ ಲೆವೆಲ್ಸ್. ಮತ್ತು ಬೇರೆ ಏನಿದೆ ಅದೆಲ್ಲ ಮಾರ್ಕೆಟ್ ಶೇರು ಕಾನ್ಸ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಲೆವೆಲ್ಗೂ. ದೆನ್ ವಾಟ್ ವುಡ್ ಬಿ ದ ಪ್ರಪೋರ್ಷನ್ ಆಫ್ ಆಕ್ಸಿಸ್ ಆ್ಯಸ್ ದ ಟೋಟಲ್ ಪ್ರಪೋರ್ಷನ್ ಆಫ್ ದ ಮಾರ್ಕೆಟ್ ಶೇರ್ ಇನ್ ನೆಕ್ಸ್ಟ್ ಇಯರ್. ಅಂದರೆ ಆಕ್ಸಿಸ್ ಬ್ಯಾಂಕು ಟೋಟಲ್ ಪ್ರಪೋರ್ಷನ್ಗೆ ತಗೊಂಡ್ರೆ ಎಷ್ಟು ಇದೆ ಅಂತ, ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ಮಾರ್ಕೆಟ್ ಶೇರಲ್ಲಿ ಕಂಡುಹಿಡಬೇಕು. ನೋಡಿ ಆಕ್ಸಿಸ್ ಬ್ಯಾಂಕ್ ಇವಾಗ ಎಷ್ಟಾಯಿತು ನಮಗೆ, ಡಬಲ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರಲ್ಲಿ 66 ಆಯಿತು. ಸೊ ಇವಾಗ ಓವರ್ ಆಲ್ ನಾವು ಇದು ಆ್ಯಡ್ ಮಾಡಿದರೆ 100% ಬರ್ತಿತ್ತು. ಇವಾಗ ಎಷ್ಟು ಬರುತ್ತೆ, ಇದು 100 ಪ್ಲಸ್ ಡಬಲ್ ಆಗಿದೆಯಲ್ಲ, ಒಂದೊಂದು ಆ್ಯಡ್ ಮಾಡಬೇಕಲ್ಲ, 133 ಆಗುತ್ತೆ ಓವರ್ ಆಲ್ ಪರ್ಸೆಂಟೇಜ್. ಓಕೆ, ಬಟ್ ನಾವು ನೋಡಿದರೆ ಈ ಥರ ಕ್ವಶನ್ಸು ಏನು
ನಮಗೆ ಯಾವಾಗಲೂ 100% ಬರಬೇಕು. ಇದೇನು ಮಾಡ್ತೇನೆ 133% ಬರ್ತಿದೆ. ಬಟ್ ಸಮ್ಟೈಮ್ಸ್ ಏನು ಮಾಡ್ತಾನೆ, ನಾವು ಕ್ಯಾಲ್ಕುಲೇಷನ್ನು ನಾವು ಅದರಲ್ಲಿ ಕ್ಯಾಲ್ಕುಲೇಷನಲ್ಲಿ ಹೇಗಿದ್ದೀವಿ ಅಂತ ತಿಳ್ಕೊಳೋದಕ್ಕೆ ಈ ಥರ ಕ್ವಶನ್ಸ್ನ ಕೊಡ್ತಾನೆ. ಮತ್ತು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ಸಲ್ಲಿ ಹೇಗಿದೆ ಅಂತ ತಿಳ್ಕೊಳೋದಕ್ಕೆ ಈ ಥರ ಕ್ವಶನ್ನು ಕೊಡ್ತಾರೆ. ಓಕೆ, ಅವಾಗ ಏನು ಮಾಡ್ತೀವಿ ನಾವು, ಡಬಲ್ ಆಗಿದೆ ಓವರ್ ಪ್ರಪೋರ್ಷನೇಟ್ಗೆ ಕಂಡುಹಿಡಿಬೇಕು ತಾನೆ. 66 ಡಿವೈಡೆಡ್ ಬೈ 133 ಟೋಟಲ್ ವಿತ್ ರೆಸ್ಪೆಕ್ಟ್ ಟು ದ ಟೋಟಲ್ ಪ್ರಪೋರ್ಷನ್. ನಮ್ಮದು ಆಕ್ಸಿಸ್ ಬ್ಯಾಂಕ್ ಪ್ರಪೋರ್ಷನ್ ಎಷ್ಟಿದೆ 66, ಟೋಟಲ್ ಪ್ರಪೋರ್ಷನ್ ಎಷ್ಟಿದೆ 133 ಇಂಟು 100. ಓಕೆ, ಮಾಡಿದರೆ ಯು ವಿಲ್ ಗೆಟ್ ಅರೌಂಡ್ 50%. 49 ಪಾಯಿಂಟ್ ಸಮಥಿಂಗ್ ಬರುತ್ತೆ, 49.6 ಅಥವಾ 7 ಬರುತ್ತೆ. ಯು ವಿಲ್ ಗೆಟ್ ಅರೌಂಡ್ 50%. B is the correct answer. Okay, next question, what is the percentage difference between the SBI and BOB together and BOI and HDFC together? SBI BOB total percentage, BOI ಮತ್ತು HDFC total percentage ನ ಡಿಫ್ರೆನ್ಸ್ ತೆಗೆದ್ರೆ ಅದೇ ಆನ್ಸರ್. SBI BOB ಎಷ್ಟಿದೆ 34 plus 2 36 minus BOI HDFC 11 16 27. ಡಿಫ್ರೆನ್ಸ್ ಮಾಡಿದರೆ you will get 9. Okay, 9 is the correct answer. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನಲ್ಲಿ NHAI ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಅವರಿಗೆ ಬೇಕಾಗಿರ್ತಕ್ಕಂಥ ಅಮೌಂಟ್ ಅಂದರೆ ಫಂಡ್ಸ್ನ ಎಲ್ಲಿಂದ ಅರೇಂಜ್ ಮಾಡ್ಕೋತಾರೆ ಅಂತ ಒಂದು ಪೈ ಚಾರ್ಟ್ ಇದೆ. ಮಾರ್ಕೆಟ್ ಬಾರೋಯಿಂಗ್ಸಿಂದ 29,952 ಕೋರ್ಸ್ನ ಬರುತ್ತೆ. ಎಕ್ಸ್ಟರ್ನಲ್ ಅಸಿಸ್ಟೆನ್ಸಿಂದ 11,486 ಬರುತ್ತೆ. SPVS ಇಂದ 5252 ಬರುತ್ತೆ. ಟೋಲ್ ಕಲೆಕ್ಷನಿಂದ 4,910 ಮತ್ತು ಆ್ಯನ್ಯುಟಿಯಿಂದ 6,000 ಕೋಟಿ ಫಂಡ್ಸು ಬರ್ತಾಯಿದೆ ಎಲ್ಲಿಗೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರಿಗೆ. ಸೊ ಫಸ್ಟ್ ಕ್ವಶನ್ ಏನಂದರೆ, ನಿಯರ್ ಅಬೌಟ್ 20% ಆಫ್ ದ ಫಂಡ್ಸ್ ಆರ್ ಟು ಬಿ ಅರೇಂಜ್ಡ್ ಥ್ರೂ. ಇಷ್ಟು ಅಮೌಂಟಲ್ಲಿ 20% ಫಂಡ್ಸು ಯಾವುದರಿಂದ ಅರೇಂಜ್ ಮಾಡ್ತಾ ಇದ್ದಾರೆ ಅಂತ ನಾವು ಕಂಡುಹಿಡಬೇಕು. ಹ್ಯಾಕೆ ಕಂಡುಹಿಡ್ತೀರಾ ನೀವು 20% ಯಾವುದರಿಂದ ಅಂತ? ಇದೆಲ್ಲದನ್ನು ಆ್ಯಡ್ ಮಾಡಿಕೊಂಡು ಅದರಲ್ಲಿ 20% ತೆಗೆದಾಗ ನಿಯರ್ಲಿ ಯಾವುದು ಬರುತ್ತೋ ಅದೇ ಕರೆಕ್ಟ್ ಆನ್ಸರ್. ನೋಡಿ, ಇದನ್ನೆಲ್ಲ ಆ್ಯಡ್ ಮಾಡೋದಾದರೆ ಮಾರ್ಕೆಟ್ ಬಾರೋಯಿಂಗ್ಸು 29,952, ಎಕ್ಸ್ಟರ್ನಲ್ ಅಸಿಸ್ಟೆನ್ಸು 11,486, SPVS 5252, ಟೋಲ್ ಕಲೆಕ್ಷನ್ನು 4,910, ಆ್ಯನ್ಯುಟಿ 6,000. ಇದನ್ನೆಲ್ಲ ಆ್ಯಡ್ ಮಾಡಿದರೆ ನಿಮಗೇನು ಬರುತ್ತೆ 57,600. ಓಕೆ, 57,600 ಟೋಟಲ್ ಅಮೌಂಟು ಬರುತ್ತೆ. ಈ ಟೋಟಲ್ ಅಮೌಂಟಲ್ಲಿ 20% ತೆಗಿಬೇಕು ನೀವು. 57,600 ಇಂಟು 20 ಡಿವೈಡೆಡ್ ಬೈ 100. ಓಕೆ, ನಿಮಗೆ ಎಷ್ಟು ಬರುತ್ತೆ ಆನ್ಸರು? ಅರೌಂಡ್ 11,520 ಬರುತ್ತೆ. 11,520 ಯಾವುದಕ್ಕೆ ನಿಯರ್ ಇದೆ ನೋಡಿ, ಎಕ್ಸ್ಟರ್ನಲ್ ಅಸಿಸ್ಟೆಂಟ್ಸ್ 11,486. ಸೊ ಆ್ಯಸ್ ಪರ್ ದ ಕ್ವಶನ್ ಪ್ರಕಾರ 20% ಆಫ್ ಫಂಡ್ಸ್ ನಮಗೆ ಎಲ್ಲಿಂದ ಬರ್ತಾಯಿದೆ? ಎಕ್ಸ್ಟರ್ನಲ್ ಅಸಿಸ್ಟೆನ್ಸಿಂದ ಬರ್ತಾಯಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಇಫ್ NHAI could receive the total of rupees 9,095 crores as external assistance. ನೋಡಿ, ನಮಗೆ ಬರಬೇಕಾಗಿದ್ದು 11,486 ಬದಲು ನಮಗೆ ಎಕ್ಸ್ಟರ್ನಲ್ ಅಸಿಸ್ಟೆನ್ಸಿಂದ 9,695 ಕೋಟಿ ಮಾತ್ರ ಬರ್ತಾಯಿದೆ. ಬಟ್ ಶಾರ್ಟೇಜ್ ಆಯಿತಾ ನಮಗೆ? ದೆನ್ ಬೈ ವಾಟ್ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಶುಡ್ ಇಟ್ ಇನ್ಕ್ರೀಸ್ ದ ಮಾರ್ಕೆಟ್ ಬಾರೋಯಿಂಗ್ಸ್ ಟು ಅರೇಂಜ್ ದ ಶಾರ್ಟೇಜ್ ಆಫ್ ಫಂಡ್ಸ್. ಸೊ ನಮಗೆ ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಬಂದಿದೆಯಲ್ಲ ಆ ಅಮೌಂಟ್ನ ಅರೇಂಜ್ ಮಾಡೋದಕ್ಕೆ ಮಾರ್ಕೆಟ್ ಬಾರೋಯಿಂಗ್ಸ್ನ ಎಷ್ಟು ಪರ್ಸೆಂಟು ನಾವು ಇನ್ಕ್ರೀಸ್ ಮಾಡಬೇಕು ಅಂತ, ಆ ಶಾರ್ಟೇಜ್ ಇದೆಯಲ್ಲ ಆ ಶಾರ್ಟೇಜ್ನ ಅರೇಂಜ್ ಮಾಡೋಕ್ಕೆ ಮಾರ್ಕೆಟ್ ಬಾರೋಯಿಂಗ್ಸ್ನ ನಾವು ಎಷ್ಟು ಪರ್ಸೆಂಟು ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿದ್ದೀನಿ.
ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ ನಮಗೆ ಎಷ್ಟು ಶಾರ್ಟೇಜ್ ಬಂದಿದೆ ಅಂತ ಕಂಡುಹಿಡಬೇಕು. ಆ್ಯಕ್ಚುಲಿ ನಮಗೆ ಬರಬೇಕಾಗಿದೆ ಎಷ್ಟು, 11,486 ಕೋಟಿ ಬರಬೇಕಿತ್ತು. ನಮಗೆ ಬಂದಿರೋದು 9,695 ಕೋಟಿ. ಹಾಗಾಗಿ ನಮಗೆ ಶಾರ್ಟೇಜ್ ಎಷ್ಟು ಬಂತು, 1,791 ಬರುತ್ತೆ. 1,791 ಕೋಟಿ ಶಾರ್ಟೇಜ್ ಬಂತು. ಈ ಶಾರ್ಟೇಜ್ನ ನಾವೇನು ಮಾಡ್ತೀವಿ, ವಿತ್ ರೆಸ್ಪೆಕ್ಟ್ ಟು ಯಾವ್ದ್ರ ಪ್ರಕಾರ ನಾವು ಅರೇಂಜ್ ಮಾಡಬೇಕು ಶಾರ್ಟೇಜ್ ಫಂಡ್ಸ್ನ, ವಿತ್ ರೆಸ್ಪೆಕ್ಟ್ ಟು ಮಾರ್ಕೆಟ್ ಬಾರೋಯಿಂಗ್ಸ್. ಓಕೆ, ಈ ಅಮೌಂಟ್ ಬಂದಿದೆಯಲ್ಲ, ಶಾರ್ಟೇಜ್ ಅಮೌಂಟ್ನ ವಿತ್ ರೆಸ್ಪೆಕ್ಟ್ ಅಂತ ಬಂದಾಗ ನೀವು ಯಾವಾಗಲೂ ಡಿನಾಮಿನೇಟರ್ ತಗೋಬೇಕು. ಮಾರ್ಕೆಟ್ ಬಾರೋಯಿಂಗ್ಸ್ 29,952, ಅದರಲ್ಲಿ ಪರ್ಸೆಂಟೇಜ್ ತೆಗಿಬೇಕು. ಈ ಪರ್ಸೆಂಟೇಜ್ ತೆಗೆದ್ರೆ ನಿಮಗೆ ನಿಯರ್ಲಿ 5.9% ಬರುತ್ತೆ. ದಟ್ ಈಸ್ ಈಕ್ವಲ್ ಟು 6%. ಓಕೆ, 6%. ನೋಡಿ, ನಮಗೆ ಅಲಾಟ್ ಆಗಬೇಕಾಗಿರ್ತಂಥ ಅಮೌಂಟಲ್ಲಿ ಕಮ್ಮಿ ಬಂದಿದೆ. ಎಕ್ಸ್ಟರ್ನಲ್ ಬಾರೋಯಿಂಗ್ಸಲ್ಲಿ ಅದರಲ್ಲಿ ನಾವು ಬರಬೇಕಾಗಿದ್ದಕ್ಕೂ ಮತ್ತು ಬಂದಿರೋದ್ರಿಂದ ಡಿಫ್ರೆನ್ಸ್ ತೆಗೆದ್ರೆ ನಿಮಗೆ ಆ ಡಿಫ್ರೆನ್ಸ್ನ ಮಾರ್ಕೆಟ್ ಬಾರೋಯಿಂಗ್ಸ್ ಇದೆಯಲ್ಲ, ಮಾರ್ಕೆಟ್ ಬಾರೋಯಿಂಗ್ಸ್ನಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಮಾರ್ಕೆಟ್ ಬಾರೋಯಿಂಗ್ಸ್ ನಾವೇನು ಮಾಡಬೇಕು, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, 6% ಇನ್ಕ್ರೀಸ್ ಮಾಡಿದರೆ 1,791 ಶಾರ್ಟೇಜ್ ಫಂಡ್ಸ್ನ ನಾವು ಮಾರ್ಕೆಟ್ ಬಾರೋಯಿಂಗ್ಸಿಂದ ಪಡ್ಕೋಬೋದು ಅಂತ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ದ ಟೋಲ್ ಈಸ್ ಟು ಬಿ ಕಲೆಕ್ಟೆಡ್ ಥ್ರೂ ದ ಔಟ್ಸೋರ್ಸ್ ಏಜೆನ್ಸಿ. ನೋಡಿ, ನಾವು ಟೋಲ್ ಕಲೆಕ್ಷನ್ ಏನು ಮಾಡ್ತೀವಿ, NHAI ಏನಾರು ಏನು ಮಾಡ್ತಾರೆ, ಟೋಲ್ ಕಲೆಕ್ಷನ್ನ ಬೇರೆ ಬೇರೆ ಏಜೆನ್ಸಿ ಕೊಟ್ಟಿರ್ತಾರೆ. ಓಕೆ, ಬೈ ಅಲೋಯಿಂಗ್ ಮ್ಯಾಕ್ಸಿಮಮ್ 10% ಕಮಿಷನ್. ಅದಕ್ಕೆ ಏನು ಮಾಡಬೇಕು, ಅವರು 10% ಕಮಿಷನ್ನ ಕೊಡಬೇಕು. ಹೌ ಮಚ್ ಅಮೌಂಟ್ ಶುಡ್ ಬಿ ಪರ್ಮಿಟೆಡ್ ಟು ಬಿ ಕಲೆಕ್ಟೆಡ್ ಬೈ ದ ಔಟ್ಸೋರ್ಸ್ ಏಜೆನ್ಸಿ. ಸೊ ದ ಪ್ರಾಜೆಕ್ಟ್ ಈಸ್ ಸಪೋರ್ಟೆಡ್ ವಿತ್ ₹4910 crores. ಕ್ವಶನ್ ಏನು ಅಂದರೆ, ನಮಗೆ NHAIಗೆ ಬರ್ತಿರ್ತಕ್ಕಂಥ ಟೋಲ್ ಕಲೆಕ್ಷನ್ ಎಷ್ಟು, ನಮಗೆ 4910 rupees ಬರ್ತಾ ಇದೆ. ಬಟ್ ನಾವು ಈಗ 10% ಕಮಿಷನ್ಗೆ ಔಟ್ಸೋರ್ಸ್ ಕೊಟ್ಟರೆ ಇದರಲ್ಲೇ ನಾವು 10% ಕಮಿಷನ್ ಕೊಡ್ತೀವ. ಇದ್ರಲ್ಲಿ ಕೊಟ್ಟರೆ ಏನಾಗುತ್ತೆ, ಈ ಅಮೌಂಟು ನಮಗೆ ಕಮ್ಮಿ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಮತ್ತು ನಾವೇನಾದರೂ ಮತ್ತೆ ಶಾರ್ಟೇಜ್ ಫಂಡ್ಸ್ನ ಮತ್ತೆ ಬೇರೆ ಕಡೆಯಿಂದ ಪಡ್ಕೋಬೇಕು. ಅದಕ್ಕೆ ಇಲ್ಲೇನು ಕೇಳಿದ್ದಾನೆ, ಇದನ್ನು ನಮಗೆ ಬರ್ತಿರೋ ಅಂಥ ಅಮೌಂಟ್ ಹಾಗೇ ಇಟ್ಕೊಂಡು ಅದ್ರ ಮೇಲೆ ಈ ಅಮೌಂಟ್ ಮೇಲೆ 10% ಅಡಿಷನ್ ಮಾಡಿ ಟೋಲ್ ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ಆ 10% ಅವ್ರಿಗೆ ಹೋಗುತ್ತೆ, ನಮಗೆ ಬರ್ತಕ್ಕಂಥ ಅಮೌಂಟ್ ಏನಿದೆ 4,910 ಅದು ನಮಗೆ ಬರುತ್ತೆ. ಹಾಗಾಗಿ ಟೋಟಲು ನಾವು ಎಷ್ಟು ಟೋಲ್ ಕಲೆಕ್ಷನ್ ಮಾಡಬೇಕು ಅಂತ ಒಂದು ಕ್ವಶನ್ ಇದೆ. ಏನಿಲ್ಲ, ಈ 4910ಗೆ 10% ಆ್ಯಡ್ ಮಾಡಿ, ₹491 ಎಕ್ಸ್ಟ್ರಾ ಕಲೆಕ್ಟ್ ಮಾಡಬೇಕು. ಆ 491 ಇದಕ್ಕೆ ಆ್ಯಡ್ ಮಾಡಿದರೆ 491 ಆ್ಯಡ್ ಮಾಡಿದರೆ 5410 crores ಆಯಿತಾ. ಆ 10% ಅಡಿಷ್ನಲ್ ಅಮೌಂಟ್ನ ನಾವೇನು ಟೋಲಿಂದ ಕಲೆಕ್ಟ್ ಆಗ್ತಿತ್ತು ಅದಕ್ಕೆ ಆ್ಯಡ್ ಮಾಡಿದರೆ 10% ವಿತ್ ಇನ್ಕ್ಲೂಡಿಂಗ್ 10% ಕಮಿಷನ್ನ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, ದ ಸೆಂಟ್ರಲ್ ಆ್ಯಂಗಲ್ ಕರೆಸ್ಪಾಂಡಿಂಗ್ ಟು ದ ಮಾರ್ಕೆಟ್ ಬಾರೋಯಿಂಗ್ ಈಸ್. ನೋಡಿ, ನಾವು ಸೆಂಟ್ರಲ್ ಆ್ಯಂಗಲ್ ಬಂತು ಅಂದರೆ ನಾವು 360 ಡಿಗ್ರಿಗೆ ತಗೋಬೇಕು ಯಾವಾಗಲೂ. ಬಟ್ ಇಲ್ಲಿ ಹೆಂಗೆ ಹೇಳಿದಾನೆ, ದ ಸೆಂಟ್ರಲ್ ಆ್ಯಂಗಲ್ ಕರೆಸ್ಪಾಂಡಿಂಗ್ ಮಾರ್ಕೆಟ್ ಬಾರೋಯಿಂಗ್ದು ಸೆಂಟ್ರಲ್ ಆ್ಯಂಗಲ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ನೋಡಿ, 360 ಅಂದರೆ ಒಂದು ಸಿಂಪಲ್ ಟ್ರಿಕ್ಕು. ಅಕಸ್ಮಾತ್ ನಿಮಗೆ ಎಕ್ಸಾಮಲ್ಲಿ ಹೊಡಿಲಿಲ್ಲ ಅಂದರೆ ನೋಡಿ, ಇದೆಷ್ಟಾಗುತ್ತೆ 180 ಪ್ಲಸ್ ಇರೋದೇ ಸೆಂಟ್ರಲ್ ಆ್ಯಂಗಲ್ ಅಂತ ಬರ್ಬೋದು. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದೆರಡರ ಮಧ್ಯೆ ಇರುತ್ತೆ. ಓಕೆ, ನೀವು ಆ ಥರ ಮಾಡ್ಕೋಬೋದು. ಅದು ಏನಂದರೆ ಸುಮ್ಮನೆ ಕಲ್ಲು ಹೊಡಿತಾರಲ್ಲ, ಹಣ್ಣು ಬಿದ್ದರೆ ಬೀಳ್ಬೋದು, ಇಲ್ಲದೇ ಇರ್ಬೋದು, ಆ ಥರ ಇದು. ಓಕೆ, ಇದೆಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಇದೆ +7 ಡಿಗ್ರಿನಾರು ಇರ್ಬೋದು ಅಥವಾ +12 ಆದರೂ ಇರ್ಬೋದು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ, ನೋಡಿರಿ, ಮಾರ್ಕೆಟ್ ಬಾರೋಯಿಂಗ್ಸಿಗೆ ಸೆಂಟ್ರಲ್ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವೇನು ಮಾಡಬೇಕು, ಫಸ್ಟು ಮಾರ್ಕೆಟ್ ಬಾರೋಯಿಂಗ್ಸು ಟೋಟಲ್ ಅಮೌಂಟ್ಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡುಹಿಡಬೇಕು. ಫಸ್ಟ್ ನಾವೇನು ಮಾಡಬೇಕು, ಪರ್ಸೆಂಟೇಜ್ ಕಂಡುಹಿಡಬೇಕು. ಆ ಪರ್ಸೆಂಟಿಗೆ ನಾವು ಆ್ಯಂಗಲ್ನ ಕಂಡುಹಿಡಬೇಕು. ಹೇಗೆ ಅಂತ ಅಂದರೆ, ನಾವು ಟೋಟಲ್ ಅಮೌಂಟ್ ಎಷ್ಟಿತ್ತು ಎಲ್ಲ ನಾವು ಆ್ಯಡ್ ಮಾಡಿದ್ವಲ್ಲ ಆವಾಗ 57,600 crores ಇತ್ತಾ. ಇದಕ್ಕೆ ನಾವು ಪರ್ಸೆಂಟೇಜ್ ಕಂಡುಹಿಡಿಯೋದ್ರೆ
29952 with respect to the total amount 57600 into 100. Okay, you will get around 52% ಬರುತ್ತೆ, ಎಕ್ಸಾಕ್ಟ್ 52% ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದರೆ. ಓಕೆ, ಈ 52% ಇದೆಯಲ್ಲ ಅದಕ್ಕೆ ಸೆಂಟ್ರಲ್ ಆ್ಯಂಗಲ್ ತೆಗಿಬೇಕಂದ್ರೆ you have to multiply this with 360 degree divided by 100. Okay, 52 into 360 divided by 100 ಮಾಡಿದರೆ ನಿಮಗೆ ಸೆಂಟ್ರಲ್ ಆ್ಯಂಗಲ್ ಬರುತ್ತೆ. ನಿಮಗೆ ಎಷ್ಟು ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಇದು 187.2 ಡಿಗ್ರೀಸ್ ಬರುತ್ತೆ. ಓಕೆ, ಫಸ್ಟ್ ಏನು ಮಾಡಬೇಕು ನೋಡಿ, ಮತ್ತು ಫಸ್ಟು ನಾವು ವಿತ್ ರೆಸ್ಪೆಕ್ಟ್ ಟು ದ ಟೋಟಲ್ ಅಮೌಂಟ್ಗೆ ಪರ್ಸೆಂಟೇಜ್ ತೆಗೆದು, ಓಕೆ, ಆ ಪರ್ಸೆಂಟೇಜ್ ಬಂದಿದೆಯಲ್ಲ ಅದನ್ನು ವಿತ್ ಸೆಂಟ್ರಲ್ 360 ಡಿಗ್ರಿ ಡಿವೈಡ್ ಬೈ 100 ಮಾಡಿದರೆ ನಿಮಗೆ ಸೆಂಟ್ರಲ್ ಆ್ಯಂಗಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ದ ಅಪ್ರಾಕ್ಸಿಮೇಟ್ ರೇಷಿಯೋ ಆಫ್ ಫಂಡ್ಸ್ ಟು ಬಿ ಅರೇಂಜ್ಡ್ ಥ್ರೂ ಟೋಲ್ ಅಂಡ್ ದಟ್ ಥ್ರೂ ಮಾರ್ಕೆಟ್ ಬೋರಿಂಗ್ಸ್ ಈಸ್. ನೋಡಿ, ಟೋಲ್ದು ಮತ್ತು ಮಾರ್ಕೆಟ್ ಬೋರಿಂಗ್ಸ್ದು ಅಪ್ರಾಕ್ಸಿಮೇಟ್ ಎಷ್ಟು ರೇಷಿಯೋ ಇದೆ ಅಂತ ಕೇಳಿದ್ದಾನೆ. 4910 29952 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕೇಳಿದ್ದಾನೆ. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ 4910:2995 ಅಂತ ತಗೊಳ್ಳಿ, 491:2995 ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಯು ವಿಲ್ ಗೆಟ್ ಅರೌಂಡ್ 1:6 ಅಪ್ರಾಕ್ಸಿಮೇಟ್ ಆನ್ಸರ್ ಇದಕ್ಕೆ. ಓಕೆ, 1:6 is the approximate answer for this question. ಓಕೆ, ಇಲ್ಲಿಗೆ ಸಮ್ ಆಫ್ ದ ಕ್ವಶನ್ಸ್ ರಿಲೇಟೆಡ್ ಪೈ ಚಾರ್ಟ್ಗೆ ಸ್ವಲ್ಪ ಸಾಲ್ವ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವು ಪ್ರಾಬ್ಲಮ್ಸ್ನ ನೋಡೋಣ. ಸೊ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಆನ್ ಆಲ್.